31 ರೈತರಿಗೆ ಪಂಪ್ ಮೋಟಾರ್ ವಿತರಿಸಿದ ಶಾಸಕ ಎಚ್.ವಿ. ವೆಂಕಟೇಶ್. 300ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಕಿಟ್ ವಿತರಣೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸಂಯುಕ್ತಾಶ್ರಯದಲ್ಲಿ ಪಾವಗಡ ಪಟ್ಟಣದಲ್ಲಿ ಸೋಮವಾರ ಗುರುಭವನ ಮೈದಾನದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಿಟ್ಗಳ ವಿತರಣೆ ಮತ್ತು ವಿವಿಧ ಕಲ್ಯಾಣ ಯೋಜನೆಗಳ ಸೌಲಭ್ಯ ವಿತರಣಾ ಕಾರ್ಯಕ್ರಮ ನಡೆಸಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಶಾಸಕ ಎಚ್.ವಿ. ವೆಂಕಟೇಶ್ ಉದ್ಘಾಟಿಸಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿಸಿಕೊಂಡಿರುವ 300ಕ್ಕೂ ಹೆಚ್ಚು ಮೇಸ್ತ್ರಿಗಳು ಮತ್ತು ಕಾರ್ಯ ಸಹಾಯಕರಿಗೆ ಕಿಟ್ಗಳನ್ನು ವಿತರಿಸಿದರು. ಇದೇ ವೇಳೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವತಿಯಿಂದ 31 ಫಲಾನುಭವಿಗಳಿಗೆ ಕೊಳವೆಬಾವಿ ಪಂಪ್ ಮೋಟಾರ್ಗಳನ್ನು ವಿತರಿಸಲಾಯಿತು. ತುಂಬಾ ವರ್ಷ ಆಗಿತ್ತು ಸ್ಯಾಂಕ್ಷನ್ ಆಗಿ, ಒಂದು 6-7 ವರ್ಷ ಆಯ್ತು. ನಮಗೆ ಬೋರೇ ಹಾಕ್ಸಿರ್ಲಿಲ್ಲ. ಸರ್ ಬದ್ದಾಗಿದ್ದಾನೆ ನಮಗೆ ಸ್ಯಾಂಕ್ಷನ್ ಮಾಡಿ ಬೋರ್ ಹಾಕ್ಸಿದ್ರು. ಬಳಿಕ ಶಾಸಕ ಎಚ್.ವಿ. ವೆಂಕಟೇಶ್ ಅವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಜನಸಂಪರ್ಕ ಸಭೆ ನಡೆಸಲಾಯಿತು. ಈ ವೇಳೆ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಮನವಿ ಸಲ್ಲಿಸಲು ನೂಕುನುಗ್ಗಲು ಉಂಟು ಮಾಡಿದ್ರು. ಬಳಿಕ ಮಾತನಾಡಿದ ಶಾಸಕ ಎಚ್.ವಿ. ವೆಂಕಟೇಶ್ ಅವರು, ರಾಜ್ಯ ಸರ್ಕಾರ ಕಾರ್ಮಿಕರ ಕಲ್ಯಾಣಕ್ಕೆ ಬದ್ಧವಾಗಿದ್ದು ವಿವಿಧ ಜನಪರ ಯೋಜನೆಗಳ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲಾಗ್ತಾ ಇದೆ. ಇನ್ನು ಜನಸಂಪರ್ಕ ಸಭೆಗೆ ಉತ್ತಮ ಸ್ಪಂದನೆ ದೊರೆತಿದ್ದು ಇಂತಹ ಸಭೆಗಳು ಪ್ರತಿ ಸೋಮವಾರ ನಿರಂತರವಾಗಿ ನಡೆಯಲಿವೆ. ಕಾರ್ಮಿಕರು ಸರ್ಕಾರದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ತಮ್ಮ ಜೀವನ ಮಟ್ಟವನ್ನ ಉತ್ತಮ ಪಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೈರವಿ, ಇಒ ಮಧುಸೂದನ್, ಸಿಪಿಐ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು ಹಾಗೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಯಶಸ್ವಿಯಾಗಿ ನಡೀತಾ ಇದೆ. ನಾನಂತೂ ತುಂಬ ಸಂತೋಷ ಆಗ್ತಿದೆ. ಅಂದರೆ ನಾವು ಕಳೆದ ವಾರದಲ್ಲಿ 80 ಅರ್ಜಿಗಳು ಬಂದಿದ್ದು, ಅದರಲ್ಲಿ ಮ್ಯಾಕ್ಸಿಮಮ್ ಕ್ಲಿಯರ್ ಆಗಿದೆ. 1-2 ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಪೆಂಡಿಂಗ್ ಇದೆ. ಈಗೆಲ್ಲ ಮಾಹಿತಿ ತೊಗೊಂಡೆ ತಹಸೀಲ್ದಾರ್ ಹತ್ರ, ಇಒ ಹತ್ರ, ಎಲ್ಲ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಹ 70 ಅರ್ಜಿಗಳು ಬಂದಿದ್ದಾರೆ. ಅದರಲ್ಲೂ ಮ್ಯಾಕ್ಸಿಮಮ್ ಕೆಲವು ಇಲ್ಲೇ ಸಾಲ್ವ್ ಆಗಿದೆ, ಕೆಲವು ನೋಟ್ ಮಾಡ್ಕೊಂಡಿದ್ದೀವಿ. ಮುಂದಿನ ವಾರ ಅಷ್ಟು ಕ್ಲಿಯರ್ ಮಾಡಬೇಕು. ಹಾಗಾಗಿ ಉತ್ತಮವಾದ ರಿಸಲ್ಟ್ ಬರ್ತಾಯಿದೆ. ನಾನು ಮಾಡೋದು ನನಗೆ ಸಮಾಧಾನ ಆಗ್ತಾಯಿದೆ. ಪಾಪ ಜನಗಳು ಆಮೇಲೆ ನೋಡಿ, ಕಾರ್ಮಿಕ ಇಲಾಖೆಯಿಂದ ಸುಮಾರು 184 ಜನಕ್ಕೆ ಕಾರ್ಮಿಕ ಕಿಟ್ಗಳು ಕೊಟ್ಟಿದ್ದೀವಿ. ವಾಲ್ಮೀಕಿ ನಿಗಮದಿಂದ ಬೋರ್ವೆಲ್ಲನ್ನು ಕೊರೆಸಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ 30 ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ಕೊಟ್ಟಿದ್ದೀವಿ. ಅದೇ ರೀತಿ ಟ್ರೈಸಿಕಲ್ ಮುನ್ಸಿಪಾಲಿಂದ 4-5 ಟ್ರೈಸಿಕಲ್, ವೀಲ್ ಚೇರ್ ಮತ್ತು ಇದು ಹೊಲಿಗೆ ಯಂತ್ರ ವಿತರಣೆ ಮಾಡಿದ್ದೀವಿ. ತುಂಬ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ವಾರದಲ್ಲಿ ನಾನು ಇದನ್ನಿಟ್ಟಿದ್ದೀನಿ, ಡಿ.ಸಿ.ಎಂ ಕಾರ್ಪೊರೇಷನಿಂದ 40-28 ಅಂದರು, ಅದು ಕರೆಕ್ಟ್ ಮಾಹಿತಿ. ಹೊಲಿಗೆ ಯಂತ್ರಗಳು ಅದರ ನೆಕ್ಸ್ಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಪ್ರತಿ ವಾರನೂ ಜನಗಳಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಆ ರೀತಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ.